ಸರ್ ಈ ಕಂಪ್ಲೀಟ್ಲಿ ಕರಪ್ಷನ್ ನಡೀತಾ ಇದೆ ಸರ್. ದಯವಿಟ್ಟು ನಾನು CM ಸರ್ಗೆ ಹೇಳ್ತಾ ಇರೋದು, ನಿಮಗೆ ಕಂಪ್ಲೀಟ್ಲಿ KPSC ಇರ್ಬೋದು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಯಾಕೆ ಅಂತಂದರೆ ಇಲ್ಲಿ ಸ್ಟೂಡೆಂಟ್ಸ್ ಅನುಭವಿಸ್ತಾ ಇರೋ ಕಷ್ಟ. KPSC ಏನಂದರೆ ತಾರಾತುರಿ ಎಕ್ಸಾಮ್ಸು, ಯಾವ ಎಕ್ಸಾಮ್ಸ್ಗೂ ಇಷ್ಟು ತಾರಾತುರಿ ಇಲ್ದಿದ್ದು, ಇಷ್ಟು ಕೊಟ್ಟಿದ್ದು ಇಂಟ್ರೆಸ್ಟ್ ತೋರಿಸದೇ ಇರೋದು. KS ಎಕ್ಸಾಮ್ಸು ವೀಕ್ ಡೇಸಲ್ಲಿ ಇಷ್ಟು ಅನ್ಯಾಯ ಆಗ್ತಾ ಇದೆ, ಇಷ್ಟು ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ CM ಸರ್ಗೆ ಹೇಳ್ತಾ ಇರೋದು, ಕೈ ಮುಗಿ ಕೇಳ್ಕೊತೀನಿ, ನಿಮಗೆ ಕಂಪ್ಲೀಟು ಫಾಲ್ಸ್ ಇನ್ಫಾರ್ಮೇಷನು, ರಾಂಗ್ ಇನ್ಫಾರ್ಮೇಷನು ನಿಮ್ಮ ಸರೌಂಡೆಡ್ ಅಂದರೆ KPSC ಸೆಕ್ರೆಟರಿ ಇರ್ಬೋದು, ಯಾರು ಅಧಿಕಾರಿ ಇದ್ದಾರೆ ಅಷ್ಟು ಜನ ನಿಮಗೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾವು ಇದನ್ನು ಬಿಲೀವ್ ಮಾಡಲ್ಲ ಸರ್. ನೀವು ಸ್ಟೂಡೆಂಟ್ಸ್ ಪರವಾಗಿದ್ದೀರಾ, ರೈತರ ಪರವಾಗಿದ್ದೀರಾ, ಕಾರ್ಮಿಕರ ಪರವಾಗಿದ್ದೀರಾ, ಮತ್ತು ಏನು ಬಡವ್ರ ಪರವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಸರ್. ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ, ನಿಮಗೆ ಈ ಒಂದು ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿಕೊಡಿ. ಯಾಕೆಂದರೆ ಇಲ್ಲಿದೆ ನೋಡಿ ಸರ್, ನೋಡಿ ಪೋಲ್ ಹಾಕಿದ್ದಾರೆ. ಪೋಲ್ ಹಾಕಿರ್ಬೇಕಾದ್ರೆ ನೋಡಿ ಸರ್, ಈ ಪೋಲ್ ಎಷ್ಟಿದೆ ನೋಡಿ ಸರ್, ಇವಾಗ ಹಾಕಿರೋ ಪೋಲ್ ಸರ್ ಸರ್ ನಿಯರ್ 80% ಇದೆ ಸರ್. ಔಟ್ ಆಫ್ 100 ಪೋಸ್ಟ್ಪೋನ್ ಮಾಡಿ ಅಂತ 80% ನೋಡಿ ಸರ್ ಗ್ರೂಪಲ್ಲಿ ಇವಾಗ ಹಾಕಿರೋ ಪೋಲ್ ಸರ್. ಇದು ಪೋಲ್ ನಾವು ಮಾಡಿರೋದಲ್ಲ ಸರ್. ಸರ್ ನೋಡಿ ಸರ್, 25 ನಾಳೆ ಇದ್ದಿದ್ದು ಎಕ್ಸಾಮ್ಸು ಸರ್, ನಾಳೆ ಇದ್ದಿದ್ದು ಎಕ್ಸಾಮ್ಸು ಯಾವುದು ಅಂದರೆ ಮಹಾರಾಷ್ಟ್ರದಲ್ಲಿ. ಆದರೆ ಲಾಸ್ಟ್ 4 days ಬ್ಯಾಕು ಆ ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡಿದ್ರು. ಅಲ್ಲೂ ಇದೇ ಥರ ಹೇಳ್ತಾ ಇದ್ರು ಸರ್ CM ಸರ್, 6 ಕೋಟಿ ಖರ್ಚು ಮಾಡಿದ್ದೀವಿ, 7 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಮಹಾರಾಷ್ಟ್ರ ಗೌರ್ಮೆಂಟ್ ಹೇಳ್ತಾ ಇತ್ತು. ಬಟ್ ಆದರೆ ಸ್ಟೂಡೆಂಟ್ಸ್ಗಿಂತ ಯಾವ್ದು ಇದಲ್ಲ ಸರ್. ಒಂದು ಬೈ ಎಲೆಕ್ಷನ್ ಆದರೆ ಮತ್ತು ಎಲೆಕ್ಷನ್ಗೆ ಖರ್ಚು ಮತ್ತು ಸಾಕಷ್ಟು 100 ಕೋಟಿ ಖರ್ಚು ಮಾಡ್ತೀರಾ ಸರ್, 100 ಕೋಟಿ. ಇಲ್ಲಿ ಏನು ಖರ್ಚಾಗಿಲ್ಲ ಸರ್. ದಯವಿಟ್ಟು ಸ್ಟೂಡೆಂಟ್ಸು ಎಲ್ಲರೂ ಫೀಸ್ ಪೇ ಮಾಡಿದ್ದಾರೆ ಸರ್. 300 ರೂಪಾಯಿ ಅಪ್ಲಿಕೇಶನ್ ಹಾಕ್ಬೇಕಾರೆ, 500 ರೂಪಾಯಿ ಅಪ್ಲಿಕೇಶನ್ ಹಾಕ್ಬೇಕಾರೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ ಸರ್. ಇದು ರೀಸನ್ ಅಲ್ಲ ಸರ್. ಇದು ಕ್ವಶನ್ ಪೇಪರ್ 1.5 ತಿಂಗಳು ಮುಂಚೆನೇ ಪ್ರಿಂಟ್ ಮಾಡ್ಕೊಂಡು ಇವ್ರು ಇಟ್ಕೊಂಡು, ಯಾರೋ ಮುಂದಿನ ವರ್ಷ ಹೋಗಿ 3-4 ಜನ ಮೆಂಬರು KPSC ಮೆಂಬರು ರಿಟೈರ್ಡ್ ಆಗ್ತಾರೆ ಅಂದ್ಬಿಟ್ಟು ಅವ್ರು ರಿಟೈರ್ಡ್ ಆಗೋಕ್ಕೆ ಮುಂಚೆ KS ಎಕ್ಸಾಮ್ಸ್ ಎಲ್ಲ ಮಾರ್ಕೊಂಬಿಟ್ಟು ಪ್ರಾಮಾಣಿಕರಿಗೆ ಅನ್ಯಾಯ ಮಾಡ್ಕೊಡೋಕೆ ಹೋಗ್ಬಿಡಿ ಸರ್. ಕರಪ್ಷನ್ ಸರ್. PSI ಸ್ಕ್ಯಾಮಿಂದ BJP ಸರ್ಕಾರನೇ ಬಿದ್ದೋಯ್ತು ಸರ್. KS ಸ್ಕ್ಯಾಮ್ ಆ ಥರ ಆಗೋದು ಬೇಡ ಸರ್. ಯಾಕೆಂದರೆ ನಿಮ್ಮದೇ ಸರ್ಕಾರ ಇದ್ದಾಗ 2017 ನೋಟಿಫಿಕೇಶನ್ ಸರ್, ಲಾಸ್ಟ್ ನೋಟಿಫಿಕೇಶನು. ನೀವೇ 2017 ಬ್ಯಾಚ್ ಅವ್ರಿಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅವರು 1000 ಜನ ಇದ್ದಾರೆ ಸರ್, ಮತ್ತು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ. ಅವರಿಗೆ ಜಾಬ್ ಸಿಗ್ಬೇಕು ಸರ್. 1 ತಿಂಗಳು ಮುಂಚೆನೇ ಇವರು ಕ್ವಶನ್ ಪೇಪರ್ ರೆಡಿ ಮಾಡಿಕೊಂಡು ಎಲ್ಲ ಮಾರ್ಕೊಂಬಿಟ್ರೆ ಪ್ರಾಮಾಣಿಕರು ಲಕ್ಷಾಂತರ ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಅವರೆಲ್ಲ ಮಕ್ಕಳಿರೋ ಸರ್, ಅವರೆಲ್ಲ ಅಪ್ಪ ಅಮ್ಮ ದುಡ್ಡೆಲ್ಲ ಮಂತ್ಲಿ ಎಕ್ಸ್ಪೆಂಡಿಚರ್ ಅವ್ರದ್ದು ಎಲ್ಲ ಮಕ್ಳ ಮೇಲೆ, ಇವರು ಸ್ಟೂಡೆಂಟ್ಸ್ ಮೇಲೆ ಸರ್. ಇವರು ಲಕ್ಷಾಂತರ ಸ್ಟೂಡೆಂಟ್ಸು ಕೋಟ್ಯಾಂತರ ರೂಪಾಯಿ ಖರ್ಚು ಸರ್. ನಾವು ರೆವಿನ್ಯೂ ಪೇ ಮಾಡ್ತಿದ್ದೀವಿ ಸರ್. ಇಲ್ಲಿ ಇವ್ರು ಯಾರಿಗೋ 2-4 ಜನಕ್ಕೆ ಜಾಬ್ ಮಾರ್ಕೊಳೋದಕ್ಕೋಸ್ಕರ ದಯವಿಟ್ಟು ನಾವು ಕೇಳೋದು ಇಷ್ಟೇ ಸರ್, ಆ ಒಂದು ಪ್ರಾಮಾಣಿಕವಾಗಿ ಎಕ್ಸಾಮ್ ನಡಿಬೇಕು. ಈಗೇನು ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿದ್ದಾರೆ ಸರ್, ಆ ಕ್ವಶನ್ ಪೇಪರ್ ಏನಾದರೂ ಕೊಟ್ಬಿಟ್ರೆ ಸರ್, ದಯವಿಟ್ಟು ಆಲ್ರೆಡಿ ಎಲ್ಲರಿಗೂ ಸಿಕ್ಬಿಟ್ಟಿರ್ಬೋದು ಸರ್. ಅದನ್ನು ನಾವು ಕೇಳ್ತಾ ಇದ್ದೀವಿ, ಆ ಕ್ವಶನ್ ಪೇಪರ್ ಚೇಂಜ್ ಮಾಡಿಬಿಡಿ ಸರ್. ಯಾಕೆಂದರೆ ನನಗೆ ಎಷ್ಟೊಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಹೊರಗಡೆ ಸ್ಟೂಡೆಂಟ್ಸ್ ಕೂಡ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಆ ಪ್ರೊಫೆಸರ್ ಏನು ಕ್ವಶನ್ ಪೇಪರ್ ರೆಡಿ ಮಾಡೋಕೆ ಹೋಗ್ತಾರಲ್ಲ ಸರ್, ಅವರೇ 4-5 ಜನ ಏನು 10-20-30 ಕ್ವಶನ್ ಒಬ್ಬೊಬ್ಬರು ಪ್ರೊಫೆಸರ್ ಇರ್ತಾರೆ, ಅವರೇ ಅವ್ರ ಸ್ಟೂಡೆಂಟ್ಸ್ಗೆ ಗೊತ್ತಿರೋ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಆ ಕ್ವಶನ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ ಸರ್. ಎಷ್ಟೊಂದು ಅದ್ರ ವಿರುದ್ಧನೂ ಸ್ವಲ್ಪ ಧ್ವನಿ ಎತ್ತಿ ಆ ಕ್ವಶನ್ ಪೇಪರ್ ಸೆಟ್ ಮಾಡೋದು ಕೂಡ ಸ್ವಲ್ಪ ನೀಟಾಗಿ ಸ್ಟ್ರಿಕ್ಟಾಗಿ ಸೆಟ್ ಮಾಡಿಕೊಂಡು KPSCನ ಸರ್, KPSC ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಇದು ಏನಂದರೆ ನೀವು ಸರ್ಕಾರ ನಡೆಸ್ತೀರಲ್ಲ ಸರ್, ಗೌರ್ಮೆಂಟು CM ಆದರೆ ನೀವು, ಅವರು ನಿಮಗೆ PM ಆಗ್ಬಿಟ್ಟಿದ್ದಾರೆ ಸರ್ KPSC ಅವರು. ದಯವಿಟ್ಟು ಆ KPSC ಅವರು KPSC ಅವ್ರ ಕೆಲಸ ಏನಪ್ಪ ಅಂದರೆ, ಗೌರ್ಮೆಂಟ್ ಕೊಡೋ ಅಂಥ ಒಂದು ನೋಟಿಫಿಕೇಷನ್ನ ಪ್ರಾಮಾಣಿಕವಾಗಿ ಯಾರಿದ್ದಾರೆ ಅವರಿಗೆ ಜಾಬ್ ಸಿಗಬೇಕು ಅಂತ ಹೇಳಿ ಸರ್. ಯಾವ ಎಕ್ಸಾಮ್ಸ್ಗೂ ನೀವು ಸರ್ ಎಷ್ಟೊಂದು ಒಂದು 20-30-40 ನೋಟಿಫಿಕೇಷನ್ ಕಳಿಸಿದ್ದೀರಾ ಸರ್. 1000 ನೋಟಿಫಿಕೇಷನ್ ಇದೆ ಅಲ್ಲಿ. 20-30 ನೋಟಿಫಿಕೇಷನ್ಗೂ ಈವನ್ ಇನ್ಕ್ಲೂಡಿಂಗ್ FDA, SDA, ಗ್ರೂಪ್ B, C, D ಇಷ್ಟೊಂದು ಎಕ್ಸಾಮ್ಸ್ ಇದೆ KPSCಯಲ್ಲಿ. ಮತ್ತು ಎಷ್ಟೊಂದು ರಿಸಲ್ಟ್ಸ್ ಪೆಂಡಿಂಗ್ ಇದೆ ಬಿಡೋಂಥದ್ದು. ಅದ್ರ ಮೇಲೆ ಯಾವುದ್ರ ಮೇಲೂ ಇಷ್ಟು ಕಾಳಜಿ ಇಲ್ಲ ಸರ್. ಆದರೆ KS ಎಕ್ಸಾಮ್ ಮಾತ್ರ ತಾರಾತುರಿ ಮಾಡಬೇಕಂತ ಇಷ್ಟೊಂದು ಕರಪ್ಷನ್ಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ಪ್ರತಿ ಒಬ್ಬ ಸ್ಟೂಡೆಂಟ್ಸ್ಗೂ ಬೇಕಾಗಿರೋದು ಪೋಸ್ಟ್ಪೋನು. ಯಾಕೆಂದರೆ ಮಾನಸಿಕವಾಗಿ ಇದಾಗಿದ್ದಾರೆ ಸರ್. ಇವತ್ತಿನ ದಿನ ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹ ಸರ್. ನಾವಿಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡಿದ್ದೀವಿ. ನಾಳೆನೂ ಯಾವುದು ಪ್ರೊಟೆಸ್ಟ್ ಇಲ್ಲ ಸರ್, ಇವತ್ತು ಯಾವುದು ಪ್ರೊಟೆಸ್ಟ್ ಇಲ್ಲ ಸರ್. ಆದರೆ ರಾತ್ರಿ ಕೂತ್ಕೊಂಡು ನಾಳೆನೂ ನಾವು ಪ್ರೊಟೆಸ್ಟ್ ಇಲ್ಲೇ ಮಾಡ್ತೀವಿ ಅಂತಂದರೆ ಪೊಲೀಸರು ಬಿಡ್ತಾ ಇಲ್ಲ ಸರ್. ಬಸ್ ರೆಡಿ ಮಾಡ್ಕೊಂಡು ನಮಗಿಂತ ಜಾಸ್ತಿ 100-200 ಜನ ಪೊಲೀಸ್ ಇದ್ದಾರೆ ಸರ್. ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡೋಗಿ ಬಿಟ್ಟರೆ ನಮಗೆ ನ್ಯಾಯ ಎಲ್ಲಿ ಸಿಗುತ್ತೆ ಸರ್? ಇಲ್ಲಿ ಒಂದು ಕೆಲಸ ಮಾಡಿ ಸರ್, ಒಂದು ಸ್ವಲ್ಪ ಪಾಷಾಣ ಕಳಿಸ್ಬಿಡಿ ಸರ್, ಪಾಯ್ಸನ್ ಕಳಿಸ್ಬಿಡಿ, ಎಲ್ಲರೂ ಕುಡಿದ್ಬಿಟ್ಟು ಇಲ್ಲೇ ಸೊತೋಗ್ಬಿಡ್ತೀವಿ. ಏನು ಹೇಳಿ, ನಮಗೆ ನ್ಯಾಯ ಬೇಕಂತ ನಾವು ಫ್ರೀಡಮ್ ಪಾರ್ಕ್ ಬರ್ತೀವಿ. ನ್ಯಾಯ ಕೊಡ್ತೀರಾ ಅಂತ ನೀವು ಅಂದ್ಕೊಂಡಿದ್ದೀವಿ ಸರ್. ಇಲ್ಲಿವರೆಗೂ ಯಾವುದೇ ರೀತಿ ಇಲ್ಲ ಅಂದರೆ ಯಾವುದ್ಯಾವುದೋ
ಅವರು ಏನು ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ನಿಮ್ಮ ಸುತ್ತಮುತ್ತ KPSCಲಿರೋ ಒಂದು ಅಧಿಕಾರಿಗಳು ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಿಮಗೆ ಯಾವುದು ಏನು ಪ್ರಾಬ್ಲಮ್ಮೇ ಇಲ್ಲ ಅನ್ನೋ ಥರ ನಿಮಗೆ ವೀಕ್ ಡೇಸಲ್ಲಿ ಎಕ್ಸಾಮ್ ನೋಡಿ ಕರಪ್ಷನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಕೇಳ್ತಾ ಇದ್ದೀನಿ ಸರ್, ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ, ನೀವು ಇಲ್ಲಿ ಏನಾದರೂ ಪೊಲೀಸವ್ರು ಇಲ್ಲಿಂದ ನಮಗೆ ಕರ್ಕೊಂಡು ಹೋದ್ರೆ ಆದರೆ ನಾನು ಹೇಳ್ತೀನಿ ಕೊಳ್ಳಿ ಸರ್, ನಿಮ್ಮ ಮನೆ ಮುಂದೆನೇ ಬಂದ್ಬಿಡ್ತೀವಿ ಸರ್, ಅಲ್ಲೇ ಕೂತ್ಕೊಂಡ್ಬಿಡ್ತೀವಿ. ನೀವೇ ನಮಗೆ ಏನು ದಾರಿ ಕೊಡ್ತೀರಾ ನೋಡಿ, ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ ಏನು ಈ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡ್ತೀರಾ. ಎಲ್ಲ ಸ್ಟೂಡೆಂಟ್ಸು ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ಈ ಕೂಡಲೇ ನೀವು ಒಂದು ಟ್ವೀಟ್ ಮಾಡಿದ್ರೆ ಸಾಕು ಸರ್, ಲಕ್ಷಾಂತರ ಸ್ಟೂಡೆಂಟ್ಸು ನಿಮ್ಮನ್ನು ಏನಂದರೆ ದೇವ್ರು ಅಂದ್ಕೊಂಡಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೀಲ್ಡಲ್ಲಿ ಸಿದ್ದರಾಮಯ್ಯ ಸರ್ ಅಂದರೆ ದೇವ್ರು ಅಂದ್ಕೊಂಡಿದ್ದಾರೆ. ಯಾಕೆ ಅಂದರೆ ಯಾವ ಕಾಲದಲ್ಲೂ ಯಾವ ಪೀರಿಯಡಲ್ಲೂ ನೋಟಿಫಿಕೇಶನ್ ಆಗಲ್ಲ, ಅಷ್ಟು ನೋಟಿಫಿಕೇಶನ್ ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್ ಪರವಾಗಿ. ದಯವಿಟ್ಟು ಆ ನಂಬಿಕೆ ಉಳಿಸ್ಕೊಳ್ಳಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.